ಕನ್ನಡ ಚಿತ್ರರಂಗದ ನಿರ್ಮಾಪಕರಾದ ಉಮಾಪತಿ ಸರ್ ಇವತ್ತು ನಮ್ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ಹೇಗಿದ್ದೀವಿ? ಚೆನ್ನಾಗಿದ್ದೀನಿ ಮೇಡಮ್, ತಾವ್ ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಸರ್, ಇತ್ತೀಚೆಗೆ ಇಂಡಸ್ಟ್ರಿಯಲ್ಲಿ ನೀವು ಕೂಡ ಸಿನಿಮಾನ ನಿರ್ಮಾಣ ಮಾಡಿದಂತವ್ರು, ಏನ್ ಹೇಳ್ತೀರಾ ಸರ್? ಹೊಸಬ್ರಿಗೆ ಹೊಸ ಟೀಮ್ ಬಂದಿದೆ, ಯಾವಾಗ್ಲೂ ಹೊಸತನ ಬರ್ಬೇಕು ಅಂತ ಎಲ್ರು ಬಯಸ್ತಾ ಇರ್ತೀವಿ, ಏನ್ ಹೇಳ್ತೀರಾ? ಡೆಡಿಕೇಶನ್ ಇರಬೇಕು. ಏನ್ ಬದಲಾದ್ರೂ ಡೆಡಿಕೇಶನ್ ಬದಲಾಗಬಾರ್ದು. ವಿಷನ್, ಪರ್ಪಸ್, ಫೋಕಸ್ ಈ ಮೂರು ಇರಬೇಕು. ಮತ್ತೆ ಡಿಸಿಪ್ಲಿನ್ ಇರಬೇಕಾಗ್ತದೆ ಮೇನ್ ಆಗಿ. ಏನ್ ತುಂಬಾ ಅನುಭವ ಇರುವಂತವನಲ್ಲ, ಬಟ್ ನನಗಿರುವಂತ ಅನುಭವದಲ್ಲಿ ನಾನು ಹೇಳುವಂತದ್ದು ಏನು ಅಂದ್ರೆ, ಏನ್ ಉದ್ದೇಶಕ್ಕೆ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದಾರೆ ಅದನ್ನ ಅವರು ತಲೆಯಲ್ಲಿ ಹಿಡ್ಕೋಬೇಕಾಗ್ತದೆ. ಹೊಸ ಟೀಮು, ತುಂಬಾ ಟೀಮ್ ಬರ್ತದೆ, ತುಂಬಾ ಟೀಮ್ ಹೋಗ್ತದೆ, ಬಟ್ ನೆನಪಲ್ಲಿ ಉಳಿಯುವಂತ ಕೆಲವೊಬ್ರು ಮಾತ್ರ. ಸೊ ಹಾಗಾಗಿ ಸ್ವಲ್ಪ ಶ್ರದ್ಧೆ ಭಕ್ತಿ ಇಟ್ಕೊಂಡು ಸಿನಿಮಾ ಕೆಲಸ ಕರೆಕ್ಟ್ ಆಗಿ ಮಾಡಿದ್ರೆ, ಸಿನಿಮಾಕ್ಕೆ ಬಂದು ಫ್ರೇಮ್ಗೋಸ್ಕರ ಅವು ಇವು ಮಾಡೋದಕ್ಕಿಂತ ಆಕ್ಟಿಂಗು ಮತ್ತೆ ಕಲಾ ಸರಸ್ವತಿಗೆ ಸರೆಂಡರ್ ಖಂಡಿತವಾಗ್ಲೂ ಕೈ ಹಿಡಿತದೆ. ಸರ್, ಇತ್ತೀಚೆಗೆ ಬರ್ತಾ ಇರುವಂತ ಸಿನಿಮಾ ಒಂದಷ್ಟು ಆಡಿಯನ್ಸ್ ಹೇಳ್ತಾರೆ ಹೀರೋ ಓರಿಯೆಂಟೆಡ್ ಕಥೆಗಳನ್ನ ಮಾಡ್ತಾರೆ, ಫ್ಯಾಮಿಲಿ ಓರಿಯೆಂಟೆಡ್ ಅಥವಾ ಕಂಟೆಂಟ್ ಇರುವಂತ ಸಿನಿಮಾಗಳನ್ನ ಮಾಡ್ತಾ ಇಲ್ಲ ಅಂತ ಹೇಳಿ ಒಂದಷ್ಟು ಆಪಾದನೆಗಳಿದಾವೆ ಆಡಿಯನ್ಸ್ ಕಡೆಯಿಂದ. ಏನ್ ಹೇಳಿ? ಸತ್ಯ ಅದು, ನಾನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ. ಯಾಕಂದ್ರೆ ಒಂದು ಸಿನಿಮಾ ಅಂತ ಬಂದ್ರೆ ಬರೀ ಓಡಿ ಬಡಿ ಅಂತಿದ್ರೆ ಅದು ಸಿನಿಮಾ ಅಲ್ಲ. ನಿಮ್ಗೆ ಎಲ್ಲ ಎಲಿಮೆಂಟ್ ಇರ್ಬೇಕಾಗ್ತದೆ. ನಾನು ಮುಂಚೆನೂ ಹೇಳ್ತಾ ಇದ್ದೆ, ಒಂದು ಸಿನಿಮಾ ಅಂದ್ರೆ ಅದೊಂಥರ ಬಫೆ ಇದ್ದಂಗೆ, ಬಫೆ ಸ್ಪ್ರೆಡ್. ನಿಮ್ಗೆ ಅದರಲ್ಲಿ ಮೇನ್ ಕೋರ್ಸ್ ಇರ್ತದೆ, ಸ್ಟಾರ್ಟರ್ ಇರ್ತದೆ, ನಿಮ್ಗೆ ಸೂಪ್ಸ್ ಇರ್ತದೆ, ಮತ್ತೆ ನಿಮಗೆ ಏನ್ ಚಾಟ್ಸ್ ಇರುತ್ತೆ, ಸ್ವೀಟ್ಸ್ ಇರ್ತದೆ, ಡೆಸರ್ಟ್ಸ್. ಸೊ ಹಂಗೆ ಒಂದು ಸಿನಿಮಾ ಅಂದ್ರೂ ಕೂಡ ಒಂದು ಎಮೋಷನ್, ಆಕ್ಷನ್, ಕಾಮಿಡಿ, ವ್ಯಾಲ್ಯೂಸ್ ಇರ್ಬೇಕಾಗ್ತದೆ. ಇಲ್ಲಾಂದ್ರೆ ಜನಕ್ಕೂ ಏನಾಗ್ಬಿಟ್ಟಿದೆ ಅಂದ್ರೆ, ವೆಬ್ ಸೀರೀಸ್ ನೋಡುವಂತವ್ರಿಗೆ ನಿಮ್ ಸಿನಿಮಾ ಅಂತ ಎಕ್ಸೈಟಿಂಗ್ ಅನ್ಸಲ್ಲ, ಕಿಕ್ ಕೊಡಲ್ಲ ಸಿನಿಮಾ. ಹಾಗಾಗಿ ಸರ್, ಕೆಲವೊಂದು ಸಿನಿಮಾಗಳು ಬರುತ್ತೆ, 2 ದಿನ ಥಿಯೇಟರ್ ನಿಂತ್ಕೊಳ್ಳುತ್ತೆ, 3ನೇ ದಿನ ವೀಕೆಂಡ್ ಆದ ನಂತರ ಆ ಸಿನಿಮಾಗಳೇ ಇರೋದಿಲ್ಲ, ಬೇರೆ ಭಾಷೆಗೆ ನಮ್ಮ ಥಿಯೇಟರ್ಗಳನ್ನ ಕೊಡುವಂತದ್ದು, ಈ ತರದ ಘಟನೆಗಳು ಸಾಕಷ್ಟು ಆಗ್ತಾ ಇದೆ. ಸರ್, ನೀವು ಒಬ್ಬ ಪ್ರೊಡ್ಯೂಸರ್ ಆಗಿ ಈ ತರ ಸಮಸ್ಯೆಗಳನ್ನು ನೋಡಿರ್ತೀರಾ ಅಥವಾ ಬೇರೆಯವರ ಅನುಭವಗಳನ್ನು ನೀವು ಕೇಳಿರ್ತೀರಾ? ಇಲ್ಲ ನೋಡಿ, ಸಮಸ್ಯೆಗಳು ಎಲ್ಲದಕ್ಕೂ ಬರ್ತವೆ. ಆ ಸಮಸ್ಯೆನ ಬೇಚ್ ನಿಲ್ಸ್ಬೇಕು ಅಂದ್ರೆ ನಮ್ಮ ಹತ್ರ ಇರೋ ಕಂಟೆಂಟ್ ಗಟ್ಟಿಗಿರ್ಬೇಕು. ಆಮೇಲೆ ಇಲ್ಲಿ ಒಂದು ಮಿಸ್ಕನ್ಸೆಪ್ಷನ್ ಏನಿದೆ ಅಂದ್ರೆ, ಸಿನಿಮಾ ಮುಗಿಯೋವರೆಗೂ ರಿಲೀಸ್ ಇಂಥ ದಿವಸ ಅಥವಾ ಈ ತರದೊಂದು ಸಿನಿಮಾ ಇದೆ ಅಂತ ಯಾರು ಹೇಳೋದೇ ಇಲ್ಲ. ಡೇ 1 ಇಂದ ಪಬ್ಲಿಸಿಟಿ ಮಾಡಬೇಕು. ಪಬ್ಲಿಸಿಟಿ ಮಾಡದೆ ಹೋದ್ರೆ ನಿಮ್ಗೆ ಸಿನಿಮಾನ್ ಗೆಲ್ಸ್ಕೊಳಕ್ಕೆ ಅಸಾಧ್ಯ. ಆಮೇಲೆ ಜನಕ್ಕೆ ಎಲ್ಲ ರಿವ್ಯೂಗಳು ನೋಡ್ತಾರೆ, ಬುಕ್ ಮೈ ಶೋ ಅಲ್ಲಿ ಇಲ್ಲಿ ರಿವ್ಯೂ ನೋಡ್ತಾರೆ, ಅವ್ರು ದುಡ್ಡು ತಗೊಂಡ್ ಹೆಂಗಂದ್ರೆ ಹಂಗೆ ರಿವ್ಯೂಗಳು ಬರೀತಾರೆ. ಮೇನ್ ಆ ಕಲ್ಚರ್ ಬದಲಾಗಬೇಕು. ರಿವ್ಯೂ ಬರೆಯುವಂತ ಅಧಿಕಾರ ಯಾವ ಆ್ಯಪ್ಗೂ ಇಲ್ಲ. ಆ ಅಧಿಕಾರ ಯಾರಿಗಾದ್ರೂ ಇದ್ರೆ ಅದು ನಿಮ್ಗೆ ಆಡಿಯನ್ಸ್ ಮಾತ್ರ ಇದೆ. ಸೊ ಅಲ್ಲೇನ್ ಮಾಡ್ತಾರೆ, ಸ್ಟಾರ್ ರೇಟಿಂಗ್ಗಳು ಕೊಡ್ತಾರೆ. ನಾವು ಮಾಡೋ ಸಿನಿಮಾಗೆ ಅವ್ರು ಯಾರು ಸ್ಟಾರ್ ರೇಟಿಂಗ್ ಕೊಡಕ್ಕೆ? ಸೊ ಆ ಕಲ್ಚರ್ ಬದಲಾಗಬೇಕು. ಸರ್, ಸಿನಿಮಾ ಮಾಡಾದ್ಮೇಲೆ ಥಿಯೇಟರ್ ಅಲ್ಲಿ ಬಂದು ಅಳುವಂತದ್ದು ಅಥವಾ ಸಿನಿಮಾ ಬಂದು ನೋಡಿ ಅನ್ನುವಂಥದ್ದನ್ನ ಮಾಡೋ ನೆಸೆಸಿಟಿ ಇದೆಯಾ? ಅಥವಾ ಫ್ಯಾನ್ಸ್ ವಾರಿಂದ ಸಿನಿಮಾಗಳು ಹಾಳಾಗ್ತಾ ಇದೆ, ಫ್ಯಾನ್ಸ್ ವಾರಿಂದ ಹಲವಾರು ಒಳ್ಳೊಳ್ಳೆ ಕಂಟೆಂಟ್ ಇರುವಂತ ಸಿನಿಮಾಗಳನ್ನ ಹಾಳು ಮಾಡ್ತಾ ಇದ್ದಾರೆ? ಫ್ಯಾನ್ ಓವರ್ ನಮ್ಮಲ್ಲೂ ಇದೆ, ಬೇರೆ ಕಡೆನೂ ಇರುತ್ತೆ. ಸೊ ಅದನ್ನ ಹೆಲ್ದಿ ಆಗಿದ್ರೆ ಒಳ್ಳೇದೆ, ಬಟ್ ಅನ್ಹೆಲ್ದಿ ಆದ್ರೆ ಅದು ಬಹಳ ಕಷ್ಟ. ಆಮೇಲೆ ನಿಮ್ಗೆ ಸಿನಿಮಾನ ನೋಡಿ ಅಂತ ಅಳೋದ್ರಿಂದ ಕೇಳೋದ್ರಿಂದ ಉಪಯೋಗ ಇಲ್ಲ. ನಮ್ಮ ಪ್ರಯತ್ನ ನಾವು ಮಾಡಬೇಕು. ಈಗ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಒಂಥರ, ಅಕ್ಸೆಪ್ಟ್ ಮಾಡ್ಕೊಳ್ಳದೆ ಹೋದ್ರೆ ಯಾಕೆ ಮಾಡ್ಕೊಳ್ಳಿಲ್ಲ ಅನ್ನೋ ಒಂದು ವಿಚಾರದ ಬಗ್ಗೆ ಗಮನ ಕೊಡ್ಬೇಕಾಗ್ತದೆ. ಆಮೇಲೆ ಸಿನಿಮಾ ನಿಮ್ಗೆ ಎಂಟರ್ಟೈನಿಂಗ್ ಆಗಿರ್ಬೇಕು ಹೊರತು ಸ್ಟ್ರೆಸ್ಫುಲ್ ಇರಬಾರ್ದು ಸಿನಿಮಾ. ಈಗ ದೊಡ್ಡ ದೊಡ್ಡ ಸಿನಿಮಾಗಳೇ ನಿಮ್ಗೆ ಚೆನ್ನಾಗಿ ಪ್ರೇಕ್ಷಕರಿಗೆ ಎಂಟರ್ಟೈನ್ ಮಾಡೋಕ್ಕಾಗಿಲ್ಲ. ಸೊ ಹಂಗಾಗಿ ಏನಾಗುತ್ತೆ, ದೊಡ್ಡ ಸಿನಿಮಾಗಳಿಂದ ಚಿಕ್ಕ ಸಿನಿಮಾಗಳಿಗೂ ಎಫೆಕ್ಟ್ ಆಗ್ತದೆ. ಸರ್, ಇತ್ತೀಚೆಗೆ ಡಾಲಿ ಅವರು ಒಂದು ಸಿನಿಮಾ ಮಾಡ್ತಾರೆ, ಅಭಿನಯ ಮಾಡ್ತಾರೆ, ಅದಾದ ನಂತರ ಹೇಳ್ತಾರೆ ರಿವ್ಯೂ ಆದ್ಮೇಲೆ, ನಾನ್ ಪ್ರೊಡಕ್ಷನ್ ನಾನು ನಡೆಸಲ್ಲ, ಇದೇ ಮೇ ಬಿ ಕೊನೆ ಸಿನಿಮಾ ಅನ್ನುವಂಥದ್ದು. ಹೀಗಾದ್ರೆ ಇವರೇ ಒಬ್ಬ ನಟನಾಗಿ, ಒಬ್ಬ ನಿರ್ಮಾಪಕನಾಗಿ ಇವರೇ ಮುಂದೆ ಬರುವಂತ ನಿರ್ಮಾಪಕರಿಗೆ ಅದು ಎಫೆಕ್ಟ್ ಆಗಲ್ವಾ, ಹೊಸ ನಿರ್ಮಾಪಕರಿಗೆ? ನೋಡಿ ಏನಾಗ್ತದೆ, ನಿಮ್ಗೆ ಒಬ್ಬ ಡಾಲಿ ಧನಂಜಯ ಅವ್ರಿಗೇನೆ ಪ್ರೊಡಕ್ಷನ್ ಏನು ಅನ್ನೋದು ಈಗ ಅರ್ಥ ಆಗಿದೆ. ಶಿವಣ್ಣ ಅವ್ರಿಗೆ ಗೊತ್ತಿದೆ, ಡಾಲಿ ಧನಂಜಯ ಅವ್ರಿಗೆ ಗೊತ್ತಿದೆ. ಅದೇ ರೀತಿ ಇನ್ನು ಅನೇಕ ಏನು ಕಲಾವಿದರುಗಳಿಗೆ ಪ್ರೊಡಕ್ಷನ್ ಅನುಭವ ಆಗ್ಬೇಕು. ಆದ್ರೆ ಪ್ರೊಡ್ಯೂಸರ್ಸ್ ಕಷ್ಟ ಏನೋ ಅಂತ ಗೊತ್ತಾಗ್ತದೆ. ಆಮೇಲೆ ಒಂದು ಅವ್ರಿಗೆ ಅಷ್ಟು ಬೇಜಾರಾಗಿದೆ ಅಂದ್ರೆ, ಇರೋ ವ್ಯವಸ್ಥೆಗಳು ಬಹಳ ಹದಗೆಟ್ಟಿದೆ. ಚಾನಲೈಸ್ಡ್ ಅಂಡ್ ಪ್ರಾಪರ್ ಚಾನಲ್ ಅಲ್ಲಿ ನಮ್ಮ ಇಂಡಸ್ಟ್ರಿ ಇಲ್ಲ. ನಿಮಗೆ ಚೇಂಬರ್ ಎಲ್ಲ ನೀವು ನೋಡಿದ್ರಿ, ಅವ್ರೇನು ಲೀಸ್ಟ್ ಬಾದರ್ಡ್, ಅವ್ರೇನ್ ತಲೆನೇ ಕೆಡಿಸ್ಕೊಳಲ್ಲ. ಯಾವ ಸಿನಿಮಾ ಬಂತು, ಯಾವ ಸಿನಿಮಾ ಹೋಯ್ತು, ಎಲೆಕ್ಷನ್ ಇದ್ದಾಗ ಫೋನ್ ಮಾಡ್ತಾರೆ, ನಮ್ಗೇನಾದ್ರು ಸಮಸ್ಯೆ, ಥಿಯೇಟರ್ಗಳು ಸಿಗಲ್ಲ, ತಲೆನೇ ಕೆಡಿಸ್ಕೊಳಲ್ಲ. ಯಾರ್ದು ಏನೋ ಗಲಾಟೆಗಳಾಯ್ತು, ಕಂಪ್ಲೇಂಟ್ ಕೊಟ್ಟೋಗಿ ಅಂತಾರೆ, ಕೊಟ್ರೆ. ಸೊ ಹಂಗಾಗಿ ಇಲ್ಲಿ ಒಂದು ಸಿಸ್ಟಮ್ಯಾಟಿಕ್ ಪ್ಲಾಟ್ಫಾರ್ಮ್ ಆದಾಗ ಮಾತ್ರ ಸಿನಿಮಾ ಗೆಲ್ಲೋಕೆ, ರೀಚ್ ಆಗೋಕೆ ಆಗ್ತದೆ. ಮತ್ತೆ ನೋಡಿ, ಒಬ್ಬ ದೊಡ್ಡ ಕಲಾವಿದ್ರು
ನಾಯಕ ನಟರು ಧನಂಜಯ ಅವರೇ ಇಲ್ಲ ಪ್ರೊಡಕ್ಷನ್ ಇನ್ಮೇಲೆ ಮಾಡಲ್ಲ ಅಂತ ಬೇಜಾರಿಂದ ಹೇಳ್ತಾರೆ ಅಂದ್ರೆ ಯಾವ ಹಂತಕ್ಕೆ ತಲುಪಿದೆ ಅನ್ನೋದ್ರ ಬಗ್ಗೆ ಎಲ್ಲರೂ ಯೋಚನೆ ಮಾಡ್ಬೇಕಾಗ್ತದೆ. ಕೆಲವೊಬ್ಬ ಡೈರೆಕ್ಟರ್ಗಳು ಏನಾಗ್ತದೆ, ಡೈರೆಕ್ಷನ್ ಬಿಟ್ಟಿನ್ ಬಾಕಿ ಕೆಲಸ ಮಾಡ್ತಾ ಇರ್ತಾರೆ. ಅವರು ಒಂದ್ ತಲೆಯಲ್ಲಿ ಹಿಡ್ಕೋಬೇಕು, ಅವ್ರ ಮನೇಲಿ ಅಕ್ಕಿ ಕಾಳು ಬೇಯಬೇಕು ಅಂದ್ರೆ ಒಂದ್ ಸಿನಿಮಾ ಚೆನ್ನಾಗ್ ಆಗ್ಬೇಕು. ಇಲ್ದೇ ಹೋದ್ರೆ ಅಕ್ಕಿ ಕಾಳು ಬೇಯೋದಿರ್ಲಿ, ಸೊ ಬಾಡಿಗೆ ಕಟ್ಟಕ್ಕೂ ಕಷ್ಟ ಆಗ್ತದೆ. ಒಂದಷ್ಟು ಜನ ಸೆಟ್ಲ್ ಆಗಿರೋರು ಇದಾರೆ, ಸೆಟ್ಲ್ ಆಗದೆ ಇರೋರು ಇದಾರೆ. ಮೇನ್ ಅವ್ರ ತಲೆಯಲ್ಲಿ ಹಿಡ್ಕೋಬೇಕಾಗಿರೋದು ಸೆಲ್ಫ್ ಗ್ಲೋರಿಫಿಕೇಶನ್. ನಂದು ನಿಮ್ಗೆ ಏನಾಗ್ಬಿಡುತ್ತೆ ಅಂದ್ರೆ ಪಬ್ಲಿಸಿಟಿ ಹುಚ್ಚ ಹೆಂಗಿಡ್ದು ಬಿಡ್ತದೆ, ಕಥೆಗಿಂತ ಹೆಚ್ಚಾಗಿ ಅವ್ರ ಸೆಲ್ಫ್ ಗ್ಲೋರಿಫಿಕೇಶನ್ ಅಲ್ಲಿ ಮುಳುಗ್ಬಿಡ್ತಾರೆ. ಹಂಗಾಗಿ ಸೆಲ್ಫ್ ಲ್ಯಾಗ್ಡ್ ಡೈರೆಕ್ಟರ್ಗಳು ಕಡಿಮೆ ಆಗ್ಬೇಕಾಗ್ತದೆ ಇಂಡಸ್ಟ್ರಿಯಲ್ಲಿ. ಯಾವ ತರದ ಬದಲಾವಣೆ ಅವಶ್ಯಕ ಇದೆ ಸರ್ ಇಂಡಸ್ಟ್ರಿಗೆ? ಇವತ್ತು ಕನ್ನಡ ಇಂಡಸ್ಟ್ರಿಗೆ ಬದಲಾವಣೆ, ಯಾವ ತರದ ಬದಲಾವಣೆಗಳಾದ್ರೆ ನಮ್ಮ ಜನ ಕನ್ನಡ ಇಂಡಸ್ಟ್ರಿ ಒಳ್ಳೊಳ್ಳೆ ಸಿನಿಮಾಗಳನ್ನ ನೋಡ್ತಾರೆ? ಕನ್ನಡ ಇಂಡಸ್ಟ್ರಿ ಮೊದ್ಲು ಹೇಗಿತ್ತು, ಶ್ರೀಮಂತವಾಗಿ ಬೇರೆ ಇಂಡಸ್ಟ್ರಿಗಳು ನಮ್ಮನ್ನ ಹೊಗಳ್ತಾ ಇರಲ್ಲ, ಆ ತರ ವೈಭವ ಪೂರಿತವಾಗಿ ಯಾವಾಗ ಆಗ್ಬಹುದು? ಇಲ್ಲ, ಅದು ಒಬ್ರಿಂದ ಆಗುವಂತದ್ದಲ್ಲ, ಇದೊಂಥರ ತೇರ್ ಇದ್ದಂಗೆ. ಎಲ್ಲರೂ ಕೈ ಜೋಡಿಸಿ ಎಳೆದಾಗ ಮಾತ್ರ ತೇರ್ ಮುಂದಕ್ಕೆ ಬರ್ತದೆ ಹೊರತು ಒಬ್ಬರಿಂದ ಬದಲಾವಣೆ ಆಗಲ್ಲ. ಈಗ ನಮ್ಮಂತ ನಿರ್ಮಾಪಕರುಗಳು ನಾವ್ ಯಾಕೆ ಸುಮ್ಮನೆ ಆಗಿದೀವಿ? ಮತ್ತೆ ನಮ್ಗಿಂತ ಸೀನಿಯರ್ ಮೋಸ್ಟ್ ನಿರ್ಮಾಪಕರುಗಳಿದ್ದಾರೆ, ನನಗಿಂತ ದೊಡ್ಡ ನಿರ್ಮಾಪಕರುಗಳಿದ್ದಾರೆ, ಸೊ ನನ್ ಸರಿ ಸಮನಾದಂತ ನಿರ್ಮಾಪಕರುಗಳು ಇದ್ದಾರೆ. ಯಾಕೆ ಸುಮ್ಮನೆ ಆಗಿದೀವಿ ಅಂದ್ರೆ, ನಿಮ್ಗೆ ಒಂದು ಬಜೆಟ್ ಹೇಳ್ತಾರೆ, ಇಷ್ಟ ಆಗ್ತದೆ ಈ ಸಿನಿಮಾಕ್ಕೆ ಅಂತ. ರಿಲೀಸ್ ಆಗೋ ಅಷ್ಟರಲ್ಲಿ ಅದು ಡಬಲ್ ಆಗ್ಬಿಡ್ತದೆ. ಆಪರೇಷನ್ ಸಕ್ಸಸ್ ಪೇಷಂಟ್ ಡೆಡ್ ಆಗ್ಬಿಡುತ್ತೆ. ಈಗ ನಾನು ದುಡ್ಡು ಕಳ್ಕೊಳಕ್ ಸಿನಿಮಾಗೆ ಯಾಕೆ ಬರಬೇಕು? ಅದು ಜಮೀನ್ ಗಿಮೀನ್ ತಗೊಂಡ್ರು ಆಗ್ತದೆ, ಯಾವುದೋ ಒಂದು ಸೈಟ್ ತಗೊಂಡ್ ಬಿಲ್ಡಿಂಗ್ ಕಟ್ಟರು ಬಾಡಿಗೆ ಬರ್ತದೆ, ಗೋಲ್ಡ್ ತಗೊಂಡ್ ಹಿಡ್ಕೊಂಡ್ರೆ ಅಪ್ರಿಸಿಯೇಷನ್ ಆಗ್ತದೆ, ಶೇರ್ಸ್ ಮೇಲೆ ಹಾಕಿದ್ರು ಕಳ್ಕೊಳ್ಳೋದು ಯಾವ್ದಾದ್ರು ಇದ್ರೆ ಅದು ಸಿನಿಮಾ ಇಂಡಸ್ಟ್ರಿ ಮಾತ್ರ. ಅದು ಯಾವ್ದ್ರಿಂದ ಅಂದ್ರೆ ಕೆಲವೊಬ್ಬ ಏನು ಮೂರ್ಖತನದ ಡಿಸಿಷನ್ಗಳಿಂದ, ಅದು ಕೆಲವೊಂದಷ್ಟು ಸಲ ನಿರ್ಮಾಪಕರುಗಳದ್ದು ಇರ್ತದೆ, ಹೀರೋಗಳು ಇನ್ವಾಲ್ವ್. ಇವಾಗ ನಾನ್ ಮಾಡಿರೋ ಸಿನಿಮಾಗಳಲ್ಲೂ ಬೇಕಾದಷ್ಟು ಸಲ ಹೀರೋಗಳಿದ್ದಾರೆ. ಸರ್ ಇದಕ್ಕಿನ್ ಸ್ವಲ್ಪ ಹಾಕ್ಬಿಡಿ ಸರ್, ನನ್ನ ಪೇಮೆಂಟ್ ಅಲ್ಲಿ ಕಟ್ ಮಾಡಿ ಅಂತ. ಪೇಮೆಂಟ್ ಅಲ್ಲಿ ಕಟ್ ಮಾಡೋರು ಪಬ್ಲಿಸಿಟಿಗೆ ಬರಲ್ಲ, ಹೇಳೋದೆಲ್ಲ ಹೇಳ್ತಾರೆ. ಅದಕ್ಕೆ ಇನ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಹಿಂದೆ ಮುಂದೆ ಕುತ್ಕೊಂಡು ಯೋಚನೆ ಮಾಡ್ಬೇಕು. ನಾವೆಷ್ಟು ಆಗ್ತಾ ಇದೀವಿ, ನಮ್ಗೆಷ್ಟು ವಾಪಸ್ ಸಿಗ್ತದೆ ಅನ್ನೋದ್ರ ಬಗ್ಗೆ. ನಿಮ್ಗೆ ಅಲ್ಟಿಮೇಟ್ಲಿ ಕಮರ್ಷಿಯಲ್ಸ್ಗೆ ಬರಬೇಕು. ನಾನೊಂದು ವಸ್ತುನ ಖರೀದಿ ಮಾಡ್ತೀನಿ ಅಂದ್ರೆ ನನ್ನ ಜೋಬಲ್ಲಿ ಎಷ್ಟು ದುಡ್ಡಿದೆ, ಎಷ್ಟು ಖರೀದಿ ಮಾಡ್ಬೇಕು ಅನ್ನೋ ಕ್ಲಾರಿಟಿ ಇರ್ತದೆ. ಸಿನಿಮಾ ಒಂದೇ ನಿಮ್ಗೆ ಕ್ಲಾರಿಟಿ ಹೇಳಿದ್ರೆ ಗಾಳಿಗೆ ಬಂಡವಾಳ ಹಾಕುವಂಥದ್ದು ಯಾವ್ದಾದ್ರು ಒಂದೇ ವ್ಯಾಪಾರ ಇದ್ರೆ ಅದು ಸಿನಿಮಾ ಮಾತ್ರ. ಸರ್, ನೀವು ಇನ್ನ ಯಾವ ತರದ ಪ್ರಾಜೆಕ್ಟ್ ಅನ್ನ ಮಾಡಕ್ ಹೊರಟಿದ್ದೀರಾ? ಯಾವ ಸಿನಿಮಾ ನಿಮ್ಮ ಪ್ರೊಡಕ್ಷನ್ ಹೌಸ್ ಇಂದ ಯಾವ ಸಿನಿಮಾ ಬರೋಕ್ ರೆಡಿ ಇದೆ? ಈಗ ಡಿಸ್ಕಷನ್ಗಳಾಗಿದೆ, ಏನಕ್ಕೆ ಮಾಡ್ತಾ ಇಲ್ಲ ಅಂದ್ರೆ ನಾನು ಈಗಾಗ್ಲೇ ಹೇಳ್ದಂಗೆ, ಇದು ನಾನಂತೂ ವೆರಿ ಕ್ಲಿಯರ್. ಬಿಸ್ನೆಸ್ ವಿಚಾರಕ್ಕೆ ಬಂದ್ರೆ ನನಗೆ ದುಡ್ಡು ಬಂದ್ರೆ ಸಿನಿಮಾ ಮಾಡ್ತೀನಿ, ಇಲ್ಲಾಂದ್ರೆ ಮಾಡಲ್ಲ. ಯಾಕಂದ್ರೆ ನಾನು ಇಲ್ಲಿ ಯಾರನ್ನೋ ಸಾಕ್ತೀನಿ ಅಂತ ಹೋದ್ರೆ ನನ್ ಸಾಕಕ್ಕೆ ಇನ್ನೊಬ್ರು ಬರ್ಬೇಕಾಗ್ತದೆ. ಸೊ ಆ ಕಷ್ಟಕ್ಕೆ ಸಿಗಾಕೊಳ್ಬಾರ್ದು ಅಂದ್ರೆ ಸಿನಿಮಾ ಇಂಡಸ್ಟ್ರಿ ಒಂದ್ ಸ್ವಲ್ಪ ನಮ್ಮಲ್ಲಿ ಈಗ ಒಂದು ಫೋನ್ಗೆನೆ ಸಾಫ್ಟ್ವೇರ್ ಅಪ್ಡೇಟ್ ಆಗ್ತದೆ, ಮನೆಯಲ್ಲಿರೋ ಸ್ಮಾರ್ಟ್ ಟಿವಿ ಸಾಫ್ಟ್ವೇರ್ ಅಪ್ಡೇಟ್ ಆಗ್ತದೆ. ಹಂಗಿರ್ಬೇಕಾದ್ರೆ ನಾವೊಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಅಪ್ಡೇಟ್ ಆಗದೆ ಹೋದ್ರೆ, ಪಾಸಿಟಿವ್ ಅಪ್ಡೇಟ್ ಆಗದೆ ಹೋದ್ರೆ ಎಲ್ಲರಿಗೂ ಕಷ್ಟ ಆಗ್ತದೆ. ಅದು ಬರೀ ನಿರ್ಮಾಪಕರುಗಳು ಮಾತ್ರ, ಕಲಾವಿದರಿಗೆ ಮಾತ್ರ ಅಂತಲ್ಲ, ಇಂಡಸ್ಟ್ರಿನ ನಂಬ್ಕೊಂಡು ಬದುಕುವಂತ ಪ್ರತಿಯೊಬ್ಬರಿಗೂ ಕಷ್ಟ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದು ಉಮಾಪತಿ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಹರಿಪ್ರಸಾದ್ ಜೊತೆ ತ್ರಿಷಾ ರಮೇಶ್, ಸಂಪೂರ್ಣ ನ್ಯೂಸ್.